ಸೊ ನಂಬರ್ 9 ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮಾರ್ಸ್ ಇಸ್ ಅಗೇನ್ ಫೈರ್ ಪ್ಲಾನೆಟ್ ಅಂಡ್ ಇವ್ರ ಹತ್ರ ಈ ಫೈರ್ ಎನರ್ಜಿ ಇರೋದ್ರಿಂದ ಈ ಇಯರ್ ಸ್ಪೆಷಲಿ ಇವ್ರು ಕಂಟ್ರೋಲ್ ಮಾಡ್ಕೋಬೇಕು ಬಿಕಾಸ್ ಸನ್ ಕೂಡ ಫೈರ್, ಇದನ್ನು ಫೈರ್ ಆಗಿ ಇನ್ನು ವೈಲ್ಡ್ ಫೈರ್ ಆಗ್ಬಿಡುತ್ತೆ. ಸೊ ನಂಬರ್ 9, ಸೊ 9, 18 and 27 ಡೇಟ್ಸ್ ಅಲ್ಲಿ ಹುಟ್ಟೋರೆಲ್ಲ ನಂಬರ್ 9 ಅಲ್ಲಿ ಬರ್ತಾರೆ. ಪ್ಲಸ್ ಅವರ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಮಾರ್ಸ್ ಇಸ್ ಅಗೇನ್ ಫೈರ್ ಪ್ಲಾನೆಟ್. 2025 ಅಲ್ಲಿನೂ ಮಾರ್ಸ್ ಇತ್ತು, ಹೆಂಗೆ ಎಲ್ಲ ಬೆಂಕಿ ಎಲ್ಲ ಕಡೆ. ಸೊ ಇವ್ರ ಪರ್ಸನಾಲಿಟಿ ಕೂಡ ತುಂಬಾ ಬೆಂಕಿ ತರ ಇರುತ್ತೆ, ತುಂಬಾ ಆಕ್ಟಿವ್ ಆಗಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಯಾವುದೇ ಫೀಲ್ಡ್ ಅಲ್ಲಿ ಇದ್ರು ಇವರು ದೆಲ್ ಬಿ ಲೈಕ್ ಏನಂತಾರೆ ಗೋ ಗೆಟರ್ ತರ, ಆನ್ ದ ಗೋ ಆಲ್ವೇಸ್. ಲೈಕ್ ಲೇಜಿ ಇರಲ್ಲ, ತುಂಬಾ ಜನ ಲೇಜಿ ಇರಲ್ಲ ಇದ್ರಲ್ಲಿ. ದೇರ್ ಆಲ್ವೇಸ್ ಆನ್ ದ ಗೋ ಅಂಡ್ ದೇ ವೆರಿ ಗುಡ್ ಅಟ್ ದೇರ್ ಜಾಬ್. ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾರೆ. ಅಂಡ್ ತುಂಬಾ ಜನ ನೋಡಿ ನೀವು ಮಿಲಿಟರಿ, ಆರ್ಮಿ ಅಲ್ಲೆಲ್ಲ ಇರೋರೆಲ್ಲ ಈ ಡೇಟ್ಸ್ ಅಲ್ಲಿ ಬಾರ್ನ್ ಆಗಿರ್ತಾರೆ. ಅವ್ರಿಗೆ ತುಂಬಾ ಇಷ್ಟ ಪ್ರೊಟೆಕ್ಟ್ ಮಾಡೋದು, ಫ್ಯಾಮಿಲಿ ಆಗ್ಲಿ, ಒಂದು ರಿಲೇಶನ್ಶಿಪ್ ಪ್ರೊಟೆಕ್ಟ್ ಮಾಡೋದು, ಅಥವಾ ನಮ್ಮ ಬಾರ್ಡರ್ ಲೈಕ್ ಕಂಟ್ರಿ ಪ್ರೊಟೆಕ್ಟ್ ಮಾಡೋದು, ಈ ತರದೆಲ್ಲ ತುಂಬಾ ಪೇಟ್ರಿಯಾಟ್ಸು ಇರ್ತಾರೆ ಇವರು. ಈಗ ತುಂಬಾ ಜನ ಲೈಕ್ ಹೂವರ್ ಲಾಸ್ ದೇರ್ ಲೈಫ್ಸ್ ಅಲ್ಲ, ಐ ಲೈಕ್ ಲೆಟ್ ದೇರ್ ಸೋಲ್ ರೆಸ್ಟ್ ಇನ್ ಪೀಸ್. ಬಟ್ ಅವ್ರು ಎಲ್ಲಾನು ಯಾರ್ಯಾರು ಫೈಟ್ ಮಾಡಿದಾರೋ ನಮ್ಮ ಕಂಟ್ರಿಗೋಸ್ಕರ ಅವರೆಲ್ಲ ಈ ಡೇಟ್ಸ್ ಎಲ್ಲ ಇದ್ದಾರೆ. ಮೋಸ್ಟ್ ಆಫ್ ದೆಮ್ ದೇರ್ ಇನ್ ದೀಸ್ ಡೇಟ್ಸ್. ದೇ ಲವ್ ಸರ್ವಿಂಗ್ ಪೀಪಲ್. ಈ ತರ ಸರ್ವ್ ಮಾಡೋದಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾನು ಆ ತರ. ಅಂಡ್ ದೆಲ್ ಗೋ ಟು ಎನಿ ಎಕ್ಸ್ಟೆಂಟ್. ಅಂಡ್ ಇವ್ರ ಹತ್ರ ಈ ಫೈರ್ ಎನರ್ಜಿ ಇರೋದ್ರಿಂದ ಈ ಇಯರ್ ಸ್ಪೆಷಲಿ ಇವ್ರು ಕಂಟ್ರೋಲ್ ಮಾಡ್ಕೋಬೇಕು ಬಿಕಾಸ್ ಸನ್ ಕೂಡ ಫೈರ್, ಇದನ್ನು ಫೈರ್ ಆಗಿ ಇನ್ನು ವೈಲ್ಡ್ ಫೈರ್ ಆಗ್ಬಿಡುತ್ತೆ. ಸೊ ಅವರು ಸ್ವಲ್ಪ ಕಾಮ್ ಆಗಿರ್ಬೇಕು. ಸೊ ತುಂಬಾ ಜನ ಈ 9 ಡೇಟ್ಸ್ ಅಲ್ಲಿ ಹುಡ್ದವ್ರು ನೋಡಿ, ಅವ್ರ ಫಿಸಿಕ್ ಎಲ್ಲ ಸ್ವಲ್ಪ ಹಟ್ಟ ಇರುತ್ತೆ, ಆಯ್ತಾ. ದೇ ಆರ್ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಟು ಬಾಡಿ ಬಿಲ್ಡಿಂಗ್ ಅಂಡ್ ಒಂದ್ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡ್ಬೇಕು, ಅಥವಾ ಮಾಡಲಿಂಗ್ ಅಲ್ಲಿ ಇರ್ತಾರೆ, ಅಥವಾ ಫಿಟ್ನೆಸ್ ಜಿಮ್ ಎಲ್ಲ ಓಪನ್ ಮಾಡಿರ್ತಾರೆ. ಈ ತರ ಫೀಲ್ಡ್ ಅಲ್ಲಿ ಜಾಸ್ತಿ ಇರ್ತಾರೆ. ಇಲ್ಲ ಅಂದ್ರೆ ಅದೇ ಹೇಳಿದ್ನಲ್ಲ ಆರ್ಮಿ, ಮಿಲಿಟರಿ, ಆ ತರ. ವೇರ್ ದೇರ್ ಇಸ್ ರಿಕ್ವೈರ್ಡ್ ದ ಬಾಡಿ ಎನರ್ಜಿ, ದೇರ್ ದೇ ಆರ್, ಆ ತರ. ಆಯ್ತಾ. ಸೊ ಇವರು ಇಯರ್ ಸ್ವಲ್ಪ ಅದು ಕಟ್ ಡೌನ್ ಮಾಡ್ಕೋಬೇಕು. ಅವ್ರಿಗೆ ಸ್ವಲ್ಪ ಏನಂತಾರೆ, ಈ ಹೀಟ್ ಎನರ್ಜಿಯಿಂದ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಸ್ವಲ್ಪ ಬ್ಲಡ್ ಅಲ್ಲಿ ಏರುಪೇರು ಆಗೋ ಚಾನ್ಸ್ ಇರುತ್ತೆ. ಸೊ ದ್ಯಾಟ್ ದೇ ಹ್ಯಾವ್ ಟು ಟೇಕ್ ಕೇರ್. ಸೊ 2026 ಇವ್ರಿಗೆ ಡೆಫಿನೆಟ್ಲಿ ಅಮೇಝಿಂಗ್ ಇಯರ್ ಟು ಸ್ಟಾರ್ಟ್ ಎನಿಥಿಂಗ್. ಬಿಕಾಸ್ 1 ಅಂದ್ರೆ ಏನಂದ್ರೆ ನ್ಯೂಮರಾಲಜಿಲಿ ಟು ಸ್ಟಾರ್ಟ್ ನ್ಯೂ ಬಿಗಿನಿಂಗ್ಸ್. ಸೊ ಎಲ್ಲಾ ನಂಬರ್ ಅವ್ರಿಗೂ ಇಟ್ಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ಅಂಡ್ ಅವರು ಈ ಅಪರ್ಚುನಿಟಿನ ಯೂಸ್ ಮಾಡಬೇಕು. ಈಗ ಯಾರ್ಯಾರಿಗೆ ಹೊಸ ಬಿಸ್ನೆಸ್ ಮಾಡೋದಿದೆ ಮಾಡ್ಬೋದು, ಹೊಸ ಜಾಬ್ ಅಪ್ರೋಚ್ ಅಂದ್ರೆ ಅಪ್ಲೈ ಮಾಡೋದಿದೆ ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು. ಮಾರ್ಚ್ ಆದ್ಮೇಲೆ ಒಳ್ಳೆ ಟೈಮ್ ನಡೆಯುತ್ತೆ ಫಾರ್ ಮಾರ್ಚ್ ಪೀಪಲ್, ಅವಾಗ ಟ್ರೈ ಮಾಡ್ಬೋದು. ಅಂಡ್ ಮಾರ್ಚ್ ಮಂತ್ ಆಲ್ಸೋ ವಿಲ್ ಬಿ ಗುಡ್ ಫಾರ್ ದೆಮ್. ಸೊ ಅವಾಗ ನೀವು ಟ್ರೈ ಮಾಡ್ಬೋದು. ಈವನ್ ರಿಲೇಶನ್ಶಿಪ್ ಅಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವರು ಜಸ್ಟ್ ಸ್ವಲ್ಪ ಅಗ್ರೆಸಿವ್ ನೇಚರ್ ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅಂಡ್ ದೇ ಹ್ಯಾವ್ ಟು ಚಾನಲೈಸ್ ಅವರ ಆಂಗರ್ ನ ಬೇರೆ ಕಡೆ. ಅವರು ಆ ಸಿಟ್ಟನ್ನ ಏನ್ ಮಾಡ್ಬೇಕು, ಒಂದ್ ಯಾವ್ದಾದ್ರು ಕೆಲ್ಸದ ಕಡೆ ಹಾಕ್ಬಿಡ್ಬೇಕು. ಅದು ಅವಾಗ ತುಂಬಾ ಸಕ್ಕದಾಗಿರುತ್ತೆ ಇವ್ರ ರಿಲೇಶನ್ಶಿಪ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಸ್ವಲ್ಪ ಕ್ಲಾಶಸ್ ಆಗೋದು ಅದೆಲ್ಲ ಆಗುತ್ತಲ್ಲ. ಫಸ್ಟ್ ಆಫ್ ಆಲ್ ಸನ್ 2026 ಅಲ್ಲಿ ಇದೀವಿ, ಮಾರ್ಸ್ ಎನರ್ಜಿ ಬೇರೆ, ಅವ್ರದ್ದು ಅಗ್ರೆಷನ್ ಜಾಸ್ತಿ ಆಗ್ಬಿಟ್ರೆ ಮುಗಿತು, ಡಮಾಲ್ ಆಗ್ಬಿಡುತ್ತೆ. ಸೊ ದೇ ಹ್ಯಾವ್ ಟು ಕಂಟ್ರೋಲ್ ದೇರ್ ಆಂಗರ್ ಅಷ್ಟೇ. ಅದ್ ಬಿಟ್ರೆ ದೇ ಆರ್ ವೆರಿ ಲವಿಂಗ್ ಪೀಪಲ್, ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ಸ್. ಅವರಂತೂ ದೇ ಆರ್ ವೆರಿ ಗುಡ್ ಅಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲಿ, ಅದರಲ್ಲೆಲ್ಲ ಚೆನ್ನಾಗಿರ್ತಾರೆ. ಹೆಲ್ತ್ ಅಲ್ಲಿ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಬ್ಲಡ್ ರಿಲೇಟೆಡ್. ಈಗ ವೆರಿಕೋಸ್ ವೇನ್ಸ್ ಅದೆಲ್ಲ ಆಗುತ್ತೆ ನೋಡಿ, ಆ ತರದ್ ಏನಾದ್ರು ಆಗೋ ಚಾನ್ಸ್ ಇರ್ಬೋದು ಬೈ ವೇಟ್ ಲಿಫ್ಟಿಂಗ್ ಅಥವಾ ಏನಾದ್ರು ಮಾಡಿದ್ರೆ, ಅಥವಾ ಟೂ ಮಚ್ ಆಫ್ ರನ್ನಿಂಗ್ ಮಾಡಿದ್ರೆ. ಸೊ ದೇ ಹ್ಯಾವ್ ಟು ಕೀಪ್ ದೆಮ್ ಸೆಲ್ಫ್ ಹೈಡ್ರೇಟೆಡ್. ತುಂಬಾ ನೀರ್ ಕುಡಿಬೇಕು ಬಿಕಾಸ್ ಫೈರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೂಲ್ ಡೌನ್ ಆಗಕ್ಕೆ. ಅಂಡ್ ದೇ ಹ್ಯಾವ್ ಟು ಇನ್ಕ್ಲೂಡ್ ಸ್ಯಾಲೆಡ್ಸ್ ಇನ್ ದೇರ್ ಫುಡ್ ದಿಸ್ ಇಯರ್. ಮ್ಯಾಂಡೇಟರಿಲಿ ಅವರು ಸ್ಯಾಲೆಡ್ ತಿನ್ಬೇಕು, ಆಯ್ತಾ. ಮತ್ತೆ ನೀರ್ ಜಾಸ್ತಿ ಕುಡಿಬೇಕು. ಅಂಡ್ ಎಕ್ಸಸೈಸ್ ಸ್ವಲ್ಪ ಇಂಟೆನ್ಸ್ ಎಕ್ಸಸೈಸ್ ಬದ್ಲಿ ಸ್ವಲ್ಪ ನಾರ್ಮಲ್ ಲೈಕ್ ಯೋಗ ಅಥವಾ ಲೆಸ್ ಇಂಟೆನ್ಸಿಟಿ ಎಕ್ಸಸೈಸ್ ಇರುತ್ತಲ್ಲ, ಆ ತರದ್ ಏನಾದ್ರು ಮಾಡ್ಬೋದು. ವಾಕಿಂಗ್ ಆ ತರದೆಲ್ಲ ಮಾಡ್ಬೋದು. ಸೊ ಹಿಂಗ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ಸೊ ಅವ್ರ ಟಿಪ್, ಸೊ ಮಾರ್ಚ್ ಅವ್ರ ಅವ್ರ ಆಂಗರ್ ಕಂಟ್ರೋಲ್ ಮಾಡ್ಕೋಬೇಕು. ಅಂಡ್ ಈ ಆಂಗರ್ ಜೊತೆ ಅವ್ರೇನಾದ್ರು ಈ ರೆಡ್ ಕಲರ್ ಎನ್ವೈರನ್ಮೆಂಟ್, ರೆಡ್ ಕಲರ್ ಪೇಂಟ್ ಹತ್ರ ಅಥವಾ ರೆಡ್ ಕಲರ್ ಬಿಲ್ಡಿಂಗ್ ಅಲ್ಲಿ ಆ ತರ ಏನಾದ್ರು ಇದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಫೈರ್ ಎನರ್ಜಿ. ಸೊ ದೇ ಹ್ಯಾವ್ ಟು ಅವಾಯ್ಡ್ ಸಚ್ ಏರಿಯಾಸ್. ಸೊ ಇಫ್ ಅಲ್ಲಿ ಅವ್ರ ಎಲ್ಲಾದ್ರೂ ಹೊರಗಡೆ ಹೋಗ್ತೀನಿ, ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ದೇ ಹ್ಯಾವ್ ಟು ಚೂಸ್ ಸಮಥಿಂಗ್ ವಿಚ್ ಇಸ್ ಲೈಟ್ ಕಲರ್, ಬಿಲ್ಡಿಂಗ್ ಅಥವಾ ಸಮ್ ಹೋಟೆಲ್ ಇಫ್ ದೇ ಆರ್ ಗೋಯಿಂಗ್. ಸೊ ಸ್ವಲ್ಪ ಲೈಟ್ ಕಲರ್ ಚೂಸ್ ಮಾಡಬೇಕು. ಅಂಡ್ ಸ್ವಲ್ಪ ಪೀಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಇರಬೇಕು. ಜಾಸ್ತಿ ಲೌಡ್ ನಾಯ್ಸ್ ಅಲ್ಲಿ ಇರಬಾರ್ದು. ಫೈರ್ ಎಲ್ಲ ಹಚ್ಕೋಬಾರ್ದು. ಸ್ವಲ್ಪ ಫೈರ್ ಇಂದ ದೂರ ಇರ್ಬೇಕು ಇವ್ರಿಯ. ಎಕ್ಸಾಕ್ಟ್ಲಿ. ಸೊ ಅವಾಯ್ಡ್ ಫೈರ್. ಮನೆಯಲ್ಲಿನೂ ಅಷ್ಟೇ ಸ್ವಲ್ಪ ಬೆಂಕಿ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಫ್ ದೇ ಹ್ಯಾವ್ ಕಿಡ್ಸ್ ಆಲ್ಸೋ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಫೈರ್ ಎಲಿಮೆಂಟ್ ಇಯರ್. ಸೊ ದಿಸ್ ಇಸ್ ದೇರ್ ಟಿಪ್. ಅಂಡ್ ದೇ ಶುಡ್ ಅವಾಯ್ಡ್ ವೇರಿಂಗ್ ಟೂ ಮಚ್ ಆಫ್ ರೆಡ್ ಆಲ್ಸೋ.
ಲೈಟ್ ಕಲರ್ಸ್ ಹಾಕೋ. ಓಕೆ